ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಕೂರ್ಗ್ ಕ್ಯಾಂಪಿಂಗಿಂದ. ಸೊ ಡೇ 2 ನೆನ್ನೆ ಬಂದು ಒಂದು ಒಳ್ಳೆ ಆಫ್ ರೋಡ್ ಹೋದು. ನೆಕ್ಸ್ಟ್ ಲೆವೆಲ್ ನೈಟು ಫನ್ನಿತ್ತು. ಮತ್ತು ಮಾಮೂಲಿ ನೈಟ್ ಕ್ಯಾಂಪಿಂಗು ಮತ್ತು ಫೈರ್ ಕ್ಯಾಂಪ್ ಎಲ್ಲ ಆದಮೇಲೆ ಒಂದು ಒಳ್ಳೆ ಪಾರ್ಟಿ ಮಾಡ್ದೆ. ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಎದ್ದಿದ್ದಾರೆ ಆಲ್ರೆಡಿ, ತುಂಬ ಹೊತ್ತಾಯ್ತು ಎದ್ದು ಎಲ್ಲ. ಒಂದು ನಿಮಿಷ. ಓಕೆ, ಮೇಡಮ್ ಅವ್ರು ಬರ್ತಾರೆ. ಗುಡ್ ಮಾರ್ನಿಂಗ್. ಅವ್ರು ನೋಡಿಲ್ಲ, ಅಲ್ಲೆಲ್ಲ ಆಲ್ರೆಡಿ ನೀರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಲೋಕೇಶ್ ಅವರೇ ಗುಡ್ ಮಾರ್ನಿಂಗ್. ಹೇಗಿತ್ತು ನೈಟು? ಫೀಲ್ ಮಾಡ್ತಾ ಅವ್ರು ಒಬ್ಬರೇ ನೇಚರ್ ನೋಡ್ಕೊಂಡು. ನೈಟಲ್ಲಿ ನಿದ್ರೆ ಚೆನ್ನಾಗಿ ಬಂತಾ? ಕ್ಯಾಂಪ್ ಸ್ಟೇ ಚೆನ್ನಾಗಿದೆಯಾ? ಓಕೆ ಅಲ್ವಾ? ಸಿಂಪಲ್ ಅಂದರೆ ಈ ರಾ ನೇಚರ್ ಅಂದಾಗ ಏನು ಬರುತ್ತೆ, ರಾಕ್ ಕ್ಯಾಂಪಿಂಗ್ ಅಂದಾಗ ಮಿನಿಮಲ್ ಲೈಫ್ ಇರುತ್ತೆ. ನಿದ್ರೆಗೆ ಊಟಕ್ಕೆ ಮಾತ್ರ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ನೇಚರೇ. ನಿನ್ನೆ ನಾವು ಟೋಟಲ್ 5 ಕಾರು. ಸೊ ಎಲ್ಲದಲ್ಲೂ 2 ಗಾಡಿ ಬಂದು 4x4. ಬಟ್ ಆದರೂ ನಾನು ನನ್ನ ಗಾಡೀಲಿ ಎಲ್ಲ ಕರ್ಕೊಂಡು ಹೋಗಿದ್ದೆ. ಲಾಸ್ಟ್ ವೀಡಿಯೋ ನೋಡಿದ್ದೀರಾ. ಇದೊಂದು ವ್ಯಾಗ್ನರ್ ಒಂದೆಲ್ಲ ಅಂಗಡಿಗೆ ಹೋಗಿದೆ ಇದು ಮಾಡೋಕ್ಕೆ. ಸೊ ಈ ಕಾಂಪೋಸು ಟಾರ್ಜರ್ ಮಾಮೂಲಿ ನಮ್ಮ ಜಟಾಯಿಗೆ ಬರ್ತಾನೆ ಇರ್ತಾನೆ. ಅಲ್ಲಿ ನೋಡಿ ಎಲ್ಲ ಚಿಲ್ ಮಾಡ್ತಾವ್ರೆ. ಒಳ್ಳೆ ಫೋಟೋಗಳು ತೊಗೊಂಡೆ. ಒಳ್ಳೆ ರಿವರ್ ಸೈಡ್ ಕ್ಯಾಂಪಿಂಗೆ ಸಖತ್ತಾಗಿತ್ತು. ನನ್ನ ಜಟಾಯಲ್ಲಿ ನಾನು ಯಾವಾಗಲೂ ಬರೀ ಲಗೇಜ್ ಆಗ್ತಿದ್ದೆ. ಈ ಸಲ ನಾನು ಒಂದು ಏನು ಇದಾರಲ್ಲ, ಈಗ 5 ಗಾಡಿ ಬಂದಿತ್ತು. 5 ಗಾಡಿಲೂ ಆ ಗಾಡೀಲಿ 4 ಜನ, ಈ ಗಾಡೀಲಿ ಮಿಕ್ತವ್ರನ್ನ ಎಲ್ಲರೂ ಹಿಂದೆಗಡೆ ಕ್ಯಾಬಿನಲ್ಲೂ ಕಣಿಸ್ಕೊಂಡು ಎಲ್ಲ ಫುಲ್ಲು ಮಾಡಿದೆ. ಸೊ ನನಗೊಂದು ಕಾನ್ಫಿಡೆನ್ಸ್ ಬಂತು. ಯಾಕಂದರೆ ನಾನು ಯಾವುದೇ ಥರ ರೋಲ್ ಬಾರ್ಸ್ ಯಾವುದೂ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂದರೆ ನಂಗೆ ವಾಟರ್ ಪ್ರೂಫ್ ಹೋಗುತ್ತೆ ಅಂತ. ಯಾಕೆಂದರೆ ಒಳಗಡೆ ನಾನು ಕೆಲವು ಐಟಮ್ಸ್ಗಳು ಇಡ್ತೀವಿ, ಕ್ಯಾಂಪಿಂಗ್ ಐಟಮ್ಸ್ಗಳು, ಅದಕ್ಕೆ ವಾಟರ್ ಪ್ರೂಫ್ ಹೋಗುತ್ತೆ ಅಂತ ಇಟ್ಟಿಲ್ಲ. ಸೂಪರ್. ಎಲ್ಲ ಇನ್ನೇನು ತಿಂಡಿ ನಡೀತಾ ಇದೆ. ತಿಂಡಿಗೆಲ್ಲ ರೆಡಿ ಆಗ್ತಿದೆ. ಹಾಡುಗಳು ಹಾಕೊಂಡು ಕೇಳ್ತವ್ರೆ. ಏನೋ ಏನ್ರು ಆಯ್ತಾ? ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಎಲ್ಲ. ಓಹೋ, ಒಳ್ಳೆ ಲೊಕೇಶನ್ನು. ಗುಡ್ ಮಾರ್ನಿಂಗ್. ಈವ್ನಿಂಗ್ವರೆಗೂ ಬಿಟ್ಟರೆ ಯಾರು ಬರಲ್ಲ. ಅಷ್ಟೇ, ಇನ್ನೇನಿಲ್ಲ. ನೀರಲ್ಲಿ ಆಟ ಆಡ್ಕೊಂಡಿರ್ತಾರೆ. ಈಗ ನಮ್ಮ ಜಟಾಯಿನ ಸ್ನಾನ ಮಾಡಿಸೋ ಟೈಮು. ಅದಕ್ಕೆ ನೀರಿಗೆ ಬಿಟ್ಟಿದ್ದೀನಿ. ಹೆಂಗೆ ತಂದು ಹೊರಗಡೆ ಹಾಕಿದ್ದೀನಿ. ನೋಡೋಣ. ನಮ್ಮ ಬಾಯ್ಸು ಎಲ್ದು ಬರ್ತಾನೆ ಇಲ್ಲ. ಬಾಯ್ಸ್ ಆ್ಯಂಡ್ ಗರ್ಲ್ಸು ಫುಲ್ಲು ಫೋಟೋಶೂಟು ನೋಡಿ. ಓಹೋ, ಅಲ್ಲಿ ನೋಡಿ ನಮ್ಮ ನವರಸ ನಾಯಕ ನಿಮ್ಮವರೇ. ನೋಡಬೇಕು ನಿಮ್ಮ ಮನೆ ದೇವ್ರದ್ದು. ನೋಡಿ ಏನು ಮಾಡ್ತಾರೋ ಗೊತ್ತಿಲ್ಲ. ತುಂಬ ಹೊತ್ತಾಯ್ತು, ಗೊತ್ತಾಯಿಲ್ಲ. ಇಲ್ಲಿ ನೋಡಿ ಪ್ರಣವಣ್ಣ. ಓಹೋ, ಇಲ್ಲೊಬ್ರು ಸಂತೋಷ್ ಅವರು, ಮಧುಸೂದರು ಅವ್ರ ಫ್ರೆಂಡು. ಏನೋ ಮಾತಾಡ್ತವ್ರೆ. ನಾವಿಲ್ಲಿ ನಮ್ಮ ಜಟಾಯಿ ಜೊತೆ ಗಾಡಿ ತೊಳೆಯಕ್ಕೆ ಬಂದಿದ್ದೀವಿ. ನಮ್ಮ ಬಾಳು ಈ ಥರ. ಲೋಕೇಶ್ ಅವರೇ ಬರಬೇಕು, ಬನ್ನಿ. ನಾವಿಬ್ಬರೇ ಜೋಡಿ. ಬನ್ನಿ ಗಾಡಿ ತರ್ತೀರಾ? ತೊಗೊಂಬನ್ನಿ, ಹಾಕೋಣ, ಸ್ನಾನ ಮಾಡಿಸೋಣ. ನಾವು ಹಂಗೆ ಇಲ್ಲೇ ಸ್ನಾನ, ನೀವು ಇಲ್ಲೇ ಸ್ನಾನ. ನಮ್ಮ ಮೇಡಮ್ ಎಲ್ಲೋದ್ರು? ಮೇಡಮೇ ಕಾಣಿಸ್ತಾ ಇಲ್ವಲ್ಲ. ಟೆಂಟಲ್ಲೂ ಇಲ್ಲ, ಕಾರ್ ಹತ್ರನೂ ಇಲ್ಲ, ಈ ಕಡೆ ವಾಶ್ರೂಮ್ ಹತ್ರನೂ ಇಲ್ಲ, ಡೈನಿಂಗ್ ಹಾಲ್ ಹತ್ರನೂ ಇಲ್ಲ. ಎಲ್ಲೋಗೋರೆ ಗೊತ್ತಾಗ್ತಿಲ್ವಲ್ಲ. ಎಲ್ಲಿ ಕಾಣಿಸ್ತಾ ಇಲ್ಲ. ಇವ್ರ ಗ್ರೂಪಲ್ಲೂ ಇಲ್ಲ. ಓಹೋ ಮನ್ಮತಡು. ಜಾಲಿ. ಜೈ ಜಟಾಯು. ನಾನು ಜಟಾಯಿನ ಯಾವ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಿಮ್ಮಿಂಗ್ ಪೂಲ್ಗೆ ಡೈ ಹಾಕೋಕ್ಕೆ ಜಾಗ ಮಾಡ್ಕೊಂಡಿದ್ದೀನಿ. ಸಾಕಷ್ಟು ಖುಷಿ ಆಗ್ತಿದೆ. ಈಗ ಒಂದು ಡೈ ಹಾಕ್ತೀನಿ. ಜಾಲಿ ಎಲ್ಲ ನೇಚರ್. ಜಟಾಯು ಬಂದರೆ ಎಲ್ಲ ಈ ಥರ ಸಿಗುತ್ತೆ. ನಾವು ಇಂಥದ್ದೇ ಹುಡ್ಕೋದು. ಖುಷಿ ಆಗ್ತದೆ ನೋಡಿ.
ತಾಯಿಗೆ ಸ್ನಾನ ಅಭಿಷೇಕ. ಬಾಯ್ಸಲ್ಲಿ ಇನ್ನೂ ಬರ್ತಾವ್ರೆ. ಗಾಡಿ ನೀರೆಲ್ಲ ಇಡ್ಸಿದ್ದೀವಿ. ಪ್ಯೂರ್ ವಾಟ್ರು. ಮೇಲೋಗ್ಬೇಡ, ಇಲ್ಲೇ ಬಾ, ಕೆಳಗೆ ಬಾ ನೀನು. ಇಲ್ಲೇ ಇರು, ಬೇರೆ ಟೀ ಶರ್ಟ್ ಹಾಕಬೇಕು ತಾನೆ. ಅಲ್ಲೇ ಗೊತ್ತು, ಅಲ್ಲೇ ಜಾಕೆಟ್ ಕೊಟ್ಟಿದ್ದೀವಿ. ಮೊಬೈಲ್ ಹೋಯ್ತು ಯಾರ್ದು? ವಾಟರ್ ಪ್ರೂಫಾ? ಇಲ್ಲ ಇಲ್ಲ, ಆರಿಸಿದ್ರು ನೀರು. ಹಾ ವಿಡಿಯೋ ಪಾಸ್ ಆಯ್ತು. ಮಂಡಿ ಮುಖ್ಯ ತಳಿ ತಳಿ ಒಳ್ಳೆ ಡೈ ಹಾಕಿ ಜಾಗ ಮಾಡ್ಕೊಂಡಿದ್ದೀನಿ ನೋಡ್ರಿ. ಡೈ ಹಾಕಿ ಜಾಗ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ. ಲೋಕೇಶ್ ಅವರೇ ಈಜಾಡ್ಬೋದು ಬನ್ನಿ. ಈ ಕಡೆಗೆ ಹೊಡ್ಕೊತೀನಿ. ಸ್ವಲ್ಪ ನಾನು ಎಂಜಾಯ್ ಮಾಡಿದೆ ನೀರಲ್ಲಿ. ಸ್ವಲ್ಪ ಗಾಡಿನ ಕ್ಲೀನ್ ಮಾಡೋಣ ಅಂತ. ಗಾಡಿ ವಾಶ್. ಮೀನು ಏನಿದೆ? ಮೀನು ಹಿಡಿಯೋದಕ್ಕೆ ಹಾಕಿರೋದು. ಎತ್ಕೊಳ್ಳಿ, ಮೀನು ಇರ್ಬೇಕು ಒಳಗೆ. ಗ್ಯಾಪ್ ಕೊಡ. ಫೈನಲಿ ಎಲ್ಲ ಗಾಡಿಗೂ ನಾವು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಫುಲ್ಲು ಒಳ್ಳೆ ಚಿಲ್ ಮಾಡಿ ಈಗ ಬ್ಯಾಕ್ ಟು ಮಂದಲ್ಪಟ್ಟಿ. ಒಂದು ಆಫ್ ರೋಡ್ ಹೋಗೋಣ ಅಂತ. ನಿನ್ನೆ ಒಂದು ಆಫ್ ರೋಡ್ ಮಾಡಿದ್ದು, ಇವತ್ತೊಂದು ಆಫ್ ರೋಡ್ ಮಾಡೋಣ ಅಂತ. ಮಂದಲ್ಪಟ್ಟಿ ನೋಡಿರ್ತೀರ, ತುಂಬ ಜನ ಗೊತ್ತಿರುತ್ತೆ. ಬಟ್ ಬಿಸಿಲಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಒಂದನ್ನ ನಾವು ತ್ಯಾಗ ಮಾಡಬೇಕಾಗತ್ತೆ. ಬಟ್ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಜಾಕಿ ಮೇಡಮ್ ಎಕ್ಸಲೆಂಟ್ ಆಗಿರ್ತಾರೆ. ಹೆಂಗಿತ್ತು ಅಂತ ಹೇಳೋದೆಲ್ಲ ನೀವು ಪೊಲೀಸ್ ಥರ ಸಿಟ್ಟಾಗಿದ್ರೆ ಹೆಂಗೆ? ಥರ ಏನಿಲ್ಲ, ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್. ನಿನ್ನೆ ಅಲ್ಲಿ ಬೆಟ್ಟದ ಮೇಲೆ ಹೋಗಿದ್ದು. ಏನು ಬೆಟ್ಟ? ಕಾಳಿ ಬೆಟ್ಟನ? ಕೋಟೆ ಬೆಟ್ಟ. ಕೋಟೆ ಬೆಟ್ಟ ಚೆನ್ನಾಗಿತ್ತು. ಅಲ್ಲಿ ಕಾಫಿ ಮಾಡ್ಕೊಂಡು ಕುಡಿದಿದ್ದು ನೈಸ್. ನೈಟ್ ಸಕ್ಕತ್ತಾಗಿತ್ತು. ಕ್ಯಾಂಪ್ ಫೈರು ಮತ್ತು ಎಲ್ಲ ಕರೋಕೆಸ್ ಹಾಕ್ಕೊಂಡು ಬಾಯ್ಸ್ ಎಲ್ಲ ಗರ್ಲ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಖುಷಿ ಆಯಿತು. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನೀವೊಬ್ರು ಒಂದು ರೆಸ್ಪಾನ್ಸಿಬಿಲಿಟಿ ಜಾಬಲ್ಲಿ ಇರೋದ್ರಿಂದ ಜಟಾಯು ಅಡ್ವೆಂಚರ್ಸ್ ಬಗ್ಗೆ ಏನು ಹೇಳ್ತೀರಾ? ಬರ್ಬೋದಾ ಅಲ್ಲಿ? ಎಲ್ಲ ಥರನೂ ಫ್ಯಾಮಿಲಿ, ಕಪಲ್ಸು, ಫ್ರೆಂಡ್ಸು ಹೇಳ್ಬೋದಾ? ಏನು ಕಣ್ಣು ಮುಚ್ಕೊಂಡು ಬರ್ಬೋದು ಅಂತ ಹೇಳ್ತೀನಿ. ಯಾಕಂದರೆ ನಾವು ಎಷ್ಟೋ ಸತಿ ಅಂದ್ಕೊಳ್ತೀವಿ ಎಲ್ಲರೂ ಈ ರೀತಿ ಹೋಗೋಣ ಫಾರೆಸ್ಟ್ ಸೈಡಲ್ಲ ಅಥವಾ ಕ್ಯಾಂಪಿಂಗ್ ಮಾಡಿಕೊಂಡು ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಬಟ್ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಹೆಂಗೆ ಸೆಟಪ್ ಮಾಡಬೇಕು, ಮತ್ತು ಆ ಜಾಗ ಸೇಫ್ ಇದೆಯಾ ಏನು ಅಂತ. ಜಟಾಯು ಅಡ್ವೆಂಚರ್ ಕ್ಲಬ್ ಹೆಂಗೆ ಅಂದರೆ ಅವ್ರು ಮೊದಲು ಅದನ್ನು ಚೆಕ್ ಮಾಡಿ ಅಲ್ಲಿ ಸೇಫ್ ಇದೆಯಾ ಅಂತ ನೋಡಿ ಕರ್ಕೊಂಡು ಹೋಗೋದ್ರಿಂದ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಬಂದವ್ರ ಜೊತೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಹೋಗ್ಬೋದು. ಸೊ ನಾವು ಅಲೋನಾಗಿ ಹೋಗಿ ಮಾಡೋಕ್ಕಾಗದಿರೋದನ್ನು ಕ್ಲಬ್ಬಲ್ಲಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಬರೋವಾಗ ಎಲ್ಲರೂ ಸಹ ಸ್ಟ್ರೇಂಜರ್ಸ್ ಆಗಿರ್ತಾರೆ, ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಅದೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಊಟ ಎಲ್ಲ ಆದಮೇಲೆ ಒಂದು ಒಳ್ಳೆ ಬ್ರೇಕ್ ಕೊಟ್ಟು ಫಾಲ್ಸ್ ಹತ್ರ ಹೋದ್ಮೇಲೆ ಕೋಟೆ ಅಬ್ಬಿ ಫಾಲ್ಸ್ ಹತ್ರ, ಮಂದಲ್ಪಟ್ಟಿ ಹತ್ರ ಬಂದಿದ್ದೀವಿ. ಕೋಟೆ ಅಬ್ಬಿ ಫಾಲ್ಸ್ ಹತ್ರ ಒಂದು ಬ್ರೇಕ್ ತೊಗೊಂಡು ಇಲ್ಲಿ ಮಂದಲ್ಪಟ್ಟಿಗೆ ಬಂದಿದ್ದೀವಿ. ಬಟ್ ಮಂದಲ್ಪಟ್ಟಿಲಿ ಯಾಕೆ ಬಿಡ್ತಾಯಿಲ್ಲ ಅಂತ ಗೊತ್ತಾಗ್ತಿಲ್ಲ. ಜನನೇ ಇಲ್ಲ, ಖಾಲಿ ಹುಡುಕಿದೆ. ನೋಡೋಣ ಏನು ಅಂತ ವಾಚ್ ಮಾಡ್ಕೊಂಡು. ಸೊ ಏನೋ ಕ್ಲೋಸ್ ಅಂತೆ, 2 ತಿಂಗಳು ರೋಡ್ ಮಾಡ್ತಾಯಿದ್ದಾರಂತೆ. ಇನ್ನು ಮಳೆ ಸಮರಲ್ಲೇ ಮಾಡಿಬಿಡ್ತಾರೆ. ನೋಡಿ ಏನೋ ಹಾಕೋರೆ. ಸಾರ್ವಜನಿಕರ ಪ್ರಕಟಣೆ. ಮಡಿಕೇರಿ ಉಪವಿಭಾಗದ ವಲಯ ಬರುವ ಮಂದಲ್ಪಟ್ಟಿ ಪ್ರವಾಸ ತಾಣದಲ್ಲಿ ರಸ್ತೆ ದುರಸ್ತಿ ಮತ್ತು ಅಭಿವೃದ್ಧಿ ಕಾರ್ಯಗೊಳ್ಳುವುದರಿಂದ 16/2 28/2 ವರೆಗೆ ಮಂದಲ್ಪಟ್ಟಿ
ಬರೀ ಒಂದು 10 ದಿವಸ ಅಷ್ಟೇ. ಜರ್ನಿ ನಮ್ಮದು ಅಂದರೆ ಇದೆಲ್ಲ ನನಗೆ ಹಳೆ ರೂಟ್ ತುಂಬ ಸಲ ಇದರಲ್ಲಿ ಲೆಕ್ಕ ಇಲ್ದಿರೋಷ್ಟು ಹೇಳೋ ಜೀವನದಲ್ಲಿ ನನಗೆ ಹತ್ತತ್ರ ಒಂದು 60-70 ಸಲ ಬಂದ್ಬಿಟ್ಟಿದ್ದೀನಿ. ಈ ರೋಡ್ಗಳು ಆಗಲಿ 2 ವೀಲರ್ಗಳಲ್ಲಿ ನಾನೆಲ್ಲ ಹೀರೋ ಪಿಚ್ಚಲ್ಲೇ ಬಂದಿದ್ದೀನಿ ಮುಂಚೆ ಹೀರೋ ಪಿಚ್ಚಲ್ಲಿ ಬಂದು ಈ ಪ್ರಜಾವಾಣಿಲಿ ಒಂದು ಪೇಪರಲ್ಲಿ ಕರ್ನಾಟಕ ದರ್ಶನ ಅಂತ ಬರೋದು, ಅದರಲ್ಲಿ ಆರ್ಟಿಕಲ್ ಕಟ್ ಮಾಡ್ಕೊಂಡು ಇದು ಆ್ಯಕ್ಚುಲಿ ಇದು ಮಂದಲ್ಪಟ್ಟಿ ಅಂತ ಊರು, ಮುಗಿಲ್ಪೇಟೆ ಅಂತ ಯಾವಾಗ ಮುಂಗಾರುಮಳೆ ಫಿಲಮ್ ಆಯಿತು ಅವಾಗ ಇದು ನಮ್ಗೆ ಗೊತ್ತಾಯ್ತಿದ್ದು ಊರು ಇಲ್ಲಿ ಇರೋದು ಅಂತ ಸ್ವಲ್ಪ ಒಂದು ಐಡಿಯಾ ಬಂತು. ಅವಾಗ ಒಂದಾಗಿ ಹೀರೋ ಪಿಚ್ಚಲ್ಲಿ ಬಂದು ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ ನಾನು. ಅವಾಗೆಲ್ಲ ಏನೂ ಇರಲಿಲ್ಲ ಇದರಲ್ಲಿ, ಈ ರೋಡಲ್ಲಿ ಅರ್ಧ ಇತ್ತು, ಬರೀ ಜೀಪ್ ಬಿಟ್ಟರೆ ಯಾರೂ ಓಡಾಡೋಕ್ಕಾಗ್ತಿರ್ಲಿಲ್ಲ. ಟಾರ್ ಅಂತೂ ಇರಲಿಲ್ಲ, ಸಿಮೆಂಟು ಇರಲಿಲ್ಲ, ಬರೀ ಆಫ್ ರೋಡು. ತುಂಬ ಲೇಟ್ ಆಯಿತು ಅಂದರೆ ನಾವು ನೆಕ್ಸ್ಟ್ ಊರುಗಳು ಹೋಗ್ಬೇಕಾದ್ರೆ ಬಸ್ ಸ್ಟಾಪಲ್ಲೇ ಈ ಚಿಕ್ಕ ತೋರಿಸ್ತೀನಿ ಯಾವ್ದಾದ್ರು ಬಸ್ ಸ್ಟಾಪ್ ಬಂದರೆ ಅಲ್ಲೇ ಮಲ್ಕೊಂಡ್ಬಿಡ್ತಿದ್ದೋ. ಊಟ ಎಲ್ಲ ಮುಂಚೆ ಎಲ್ಲೆಲ್ಲಾದ್ರೂ ತೊಗೊಂಡು ತಿನ್ಕೊಂಡು ಇಲ್ಲಿ ಸಣ್ಣ ಅಂಗಡಿ ಅಂತ ಇರೋದು ಅಲ್ಲಿ ತುಂಬ ದೂರಕ್ಕೆ ಒಂದ್ಸಲಿ ಬಸ್ ಸ್ಟಾಪಲ್ಲೇ ಮಲ್ಕೊಳ್ಳೋದು, ಯಾವ್ದಾದ್ರು ನೀರಲ್ಲಿ ಫಾಲ್ಸಲ್ಲಿ ಆಟ ಆಡೋದು, ಈಗ ಕಂಟಿನ್ಯೂ ಹಂಗೆ ಮಾಡಿ ಎಷ್ಟೋ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಇವಾಗೆಲ್ಲ ತುಂಬ ಬೇರೆಯವ್ರಿಗೆಲ್ಲ ಒಂಥರ ಆಶ್ಚರ್ಯ ಇಂಥ ಜಾಗನ ಅನಿಸುತ್ತೆ. ನಮಗಿದು ರೆಗ್ಯುಲರ್ ಮಾಡಿ ಒಂದು ಸ್ವಲ್ಪ ಫೀಲ್ ಇದೆ, ಅಂದರೆ ನೇಚರ್ ಇದೆಯಲ್ಲ ಅದರಿಂದ ಒಂದು ಖುಷಿ ಇದೆ. ಬಟ್ ಹಳೆ ರೂಟ್ಸ್ ಇವೆಲ್ಲ ಬಸ್ಸಲ್ಲಿ, ಕಾರಲ್ಲಿ, ಬೈಕಲ್ಲಿ ಎಲ್ಲ ಕಡೆ ಎಲ್ಲ ಸಲ ಬಂದುಬಿಟ್ಟಿದ್ದೀವಿ. ಸ್ವಲ್ಪ ಜಾಗ ಕಡೆ ಹೆಂಗಿದೆ ಈಗಲೂ ರೋಡ್ ಹಿಂಗಿತ್ತು ಆವಾಗ, ಇದೆಲ್ಲ ಅರ್ಧ ರೋಡ್. ಇವಾಗ ಹೆಂಗಿದೆಯೋ ಹಿಂಗೆ ಇದೆ ಇದು, ಈಗಲೂ ಹಂಗೆ ಇದೆ. 20 ವರ್ಷದಲ್ಲಿ ಏನು ಡೆವಲಪ್ ಆಗಿಲ್ಲ, ಅದರಲ್ಲೇ ಆಗಿದೆ. ಬಟ್ ಮಳೆಗಾದ್ರೆ ಎಲ್ಲ ಕಿತ್ಕೊಂಡು ಹೋಗ್ತೀವಿ. ಸೊ ನಾನು ಈ ಥರ ಬಸ್ ಸ್ಟಾಪಲ್ಲಿ ನೋಡಿ ಅಲ್ಲಿ ಕಟ್ಟೆ ಇದೆಯಲ್ಲ ಅಲ್ಲಿ ಬಂದು ಮಲ್ಕೋತಾ ಇದ್ದೆ ಹೀರೋ ಪಿಚ್ಚಲ್ಲಿ ಬಂದು. ಸೊ ನಾವು ಅವಾಗೆಲ್ಲ ಟೆಂಟ್ ಗಿಟ್ಟೆಲ್ಲ ನಮಗೆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಸೊ ಎಲ್ಲಿ ದೇವಸ್ಥಾನ ಅದು ಬಿಟ್ಟರೆ ಜಾಸ್ತಿ ಇದು ಬಸ್ ಸ್ಟಾಪು, ಅಲ್ಲೇ ಮಲ್ಕೋತಿದ್ದೋ. ಇನ್ನು ನಾವೆಲ್ಲ ಬಂದರೆ 2 ಹುಡುಗರು 3 ಜನ ಅಷ್ಟೇ ಬರ್ತಾಯಿದ್ದು. ತುಂಬ ಸಲ ಒಬ್ಬೊಬ್ಬನೇ ಬಂದಿದ್ದೀನಿ, ಒಂದೇ ಯಾರೂ ಬರ್ದಿಲ್ಲ ಅಂದರೆ. ಅವಾಗೆಲ್ಲ ಚೇತಕ್ಕು, ನಮ್ಮ ಹುಡುಗರ ಹತ್ರ ಚೇತಕ್ ಇರೋದು, ನನ್ನ ಹತ್ರ ಹೀರೋ ಪಿಚ್ಚು. ಏನು 38 ರೂಪಾಯಿ 40 ರೂಪಾಯಿ ಪೆಟ್ರೋಲು ಹಾಕೊಂಡ್ರೆ ಒಂದು 70 ಬರೋದು ಆರಾಮಾಗಿ. ಏನು ಒಂದು 300 ರೂಪಾಯಿ ಪೆಟ್ರೋಲ್, 300-400 ರೂಪಾಯಿ ಪೆಟ್ರೋಲ್ ಅಷ್ಟೇ ನಮ್ಗೆ ಹೋಗ್ತಿದ್ದು. ತುಂಬ ಚೆನ್ನಾಗಿತ್ತು. ಖರ್ಚಂತೂ ಬಿಡಿ, 100 ರೂಪಾಯಿಗೆ ಒಂದು 3 ದಿವಸ ಖರ್ಚು. ಏನು ಅದು 10 ರೂಪಾಯಿ ಊಟ ಏನೇ ಇದ್ರೂ ಎಲ್ಲ ಕಡೆ. ಮತ್ತು ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ ಅವಾಗ, ಏನೂ ಖರ್ಚೇ ಇರಲಿಲ್ಲ ನಮಗೆ. ಒಳ್ಳೆ ಜಾಲಿ ಇತ್ತು. ಇವಾಗ ಎಷ್ಟಿದ್ರು ಸಾಕಾಗಲ್ಲ.